ಬೆಳಗ್ಗೆ ಎದ್ದು ಅಡುಗೆ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗುವಂತಹ ಗೃಹಿಣಿಯರು ಫೇಸ್ ಮಾಡುವ ಕಷ್ಟಗಳು, ಚಾಲೆಂಜಸ್ ಒಂದೆರಡಲ್ಲ. ಅದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಅಡುಗೆ ಪ್ರಿಪೇರ್ ಮಾಡೋದು. ಯಾರಾದರೂ ನಮಗೆ ಹೆಲ್ಪ್ ಮಾಡಿದ್ರೆ ಸಾಕಪ್ಪ ಅಂತ ಎಲ್ಲರಿಗೂ ಅನ್ನಿಸ್ತಿರುತ್ತೆ, ಹೌದಾ ಅಲ್ವಾ ಹೇಳಿ. ಸೊ ಹಾಗಾಗಿ ಇದನ್ನೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಪೆಟ್ ಪಿಕ್ಸ್ ಆನ್ಲೈನ್ ಅನ್ನುವ ಒಂದು ಪೇಜ್ ಅವರು ಈ ಒಂದು ಪ್ರಾಡಕ್ಟ್ನ ಮಾಡಿದ್ದಾರೆ. ಸೀರಿಯಸ್ಲಿ ಎಷ್ಟು ಯೂಸ್ಫುಲ್ ಅಂತ ಅಂದರೆ, ಫಸ್ಟ್ ನಾವು ವೆಜಿಟೇಬಲ್ಸ್ನ ತೊಳಿಬೇಕು, ತೊಳೆದ ಮೇಲೆ ಅದನ್ನು ಸ್ಟೋರ್ ಮಾಡಬೇಕು, ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಸ್ಟೋರ್ ಮಾಡಬೇಕು, ಅದ್ರ ಸ್ಕಿನ್ಗಳನ್ನು ಕೂಡ ಸೇವ್ ಮಾಡಿ ಇಡಬೇಕು ಅದನ್ನು ಎಸಿಲಿಕ್ಕೆ. ಇದನ್ನೆಲ್ಲವನ್ನು ಕೂಡ ಇದೊಂದೇ ಪ್ರಾಡಕ್ಟ್ ಮಾಡುತ್ತೆ. ತೊಳಿಲಿಕ್ಕೂ ತುಂಬ ಈಸಿ, ವೆಜಿಟೇಬಲ್ನ ಕಟ್ ಮಾಡಿದ್ಮೇಲೆ ಇದನ್ನು ಸೇವ್ ಮಾಡಲಿಕ್ಕೂ ಈಸಿ, ಸ್ಟೋರೇಜ್ ಮಾಡಲಿಕ್ಕೆ. ಆ್ಯಂಡ್ ಅದರ ವೆಜಿಟೇಬಲ್ ಪೀಲ್ ಮಾಡಿದ್ಮೇಲೆ ಅದನ್ನು ಕೂಡ ಇಲ್ಲೇ ಸ್ಟೋರ್ ಮಾಡ್ಬೋದು, ತೊಳಿಲಿಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ಎಷ್ಟೆಲ್ಲ ಪರ್ಪಸ್ ಇಟ್ಕೊಂಡು ಈ ಪ್ರಾಡಕ್ಟ್ ಮಾಡಿದಾರಲ್ವ, ಸೀರಿಯಸ್ಲಿ ನಾವು ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಟ್ ಅದೇ ನಾವು ಬೇರೆ ತರಹದ ವೆಜಿಟೇಬಲ್ ಚಾಪರ್ನ ನಾವು ಯೂಸ್ ಮಾಡೋದ್ರಿಂದ ಒಂದು ಸ್ಮಾಲ್ ಕ್ವಾಂಟಿಟಿ ಆದಂಥ ವೆಜಿಟೇಬಲ್ನ ಮಾತ್ರ ನಾವು ಅಲ್ಲಿ ಸ್ಟೋರ್ ಮಾಡ್ಬೋದು. ಇವನು ಉಳಿದಿರೋದೆಲ್ಲ ಹೊರಗಡೆ ಬರ್ತಿರುತ್ತೆ ಎಕ್ಸ್ಟ್ರಾ ಇದ್ದರೆ, ಇಲ್ಲಾಂದರೆ ಅದನ್ನು ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇರಬೇಕು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಕತೆ ಅಂತೂ ಕೇಳಲೇಬೇಡಿ. ಅದನ್ನೇನಾದರೂ ಸಿಪ್ಪೆಗಳನ್ನ ತಕ್ಷಣ ನಾವು ಡಸ್ಟ್ಬಿನಿಗೂ ಎಲ್ಲೋ ಹಾಕಲಿಲ್ಲ ಅಂದರೆ ಇಡೀ ಮನೆಯೆಲ್ಲ ಬರೀ ಅದೇ ರಾರಾಜಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಹೈಲಿ ರೆಕಮೆಂಡ್ ಅಂತ ಹೇಳ್ತೀನಿ. ಇದನ್ನು ನಾನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ಇದ್ರ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇದು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಸೇವ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾ ಕಮೆಂಟಲ್ಲಿ ತಿಳಿಸಿ.